ದಯವಿಟ್ಟು ಪಿತೃ ಕಾರ್ಯಗಳಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳನ್ನ ದೇವತಾ ಕಾರ್ಯಗಳಲ್ಲಿ ಬಳಸಬೇಡಿ. ದೇವತಾ ಕಾರ್ಯಗಳಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳನ್ನ ಪಿತೃ ಕಾರ್ಯಗಳಲ್ಲಿ ಬಳಸಬೇಡಿ. ಅಂದ್ರೆ ಅರ್ಥ, ಕಳಸವನ್ನ ಇಡುವಾಗ ಕಳಸದ ಚೊಂಬಾಗಲಿ ಅಥವಾ ಅರಿಶಿನ ಕುಂಕುಮದ ಬಟ್ಟಲಾಗಲಿ ಅಥವಾ ಆರತಿಯ ತಟ್ಟೆ ಆಗಲಿ, ಏಕಾರತಿ ಆಗಲಿ ಅಥವಾ ದೀಪಸ್ತಂಭಗಳಾಗಲಿ, ಇನ್ಯಾವುದೇ ವಸ್ತುಗಳು ಆ ಒಂದು ದೇವತಾ ಕಾರ್ಯದಲ್ಲಿ ಬಳಸ್ತಕ್ಕಂತಹ ಯಾವುದೇ ವಸ್ತು, ಯಾವುದೇ ಸಾಮಗ್ರಿಯನ್ನ ಬೇರ್ಪಡೆ ಮಾಡಿ ಅದನ್ನ ಸೆಪರೇಟ್ ಆಗೇ ಇಡಬೇಕು. ಅದೇ ರೀತಿ ನೀವು ಪಿತೃಪಕ್ಷದಲ್ಲಾಗಲಿ, ಮಾಸಿಕಗಳಲ್ಲಾಗಲಿ, ಸಾಂವತ್ಸರಿಕಗಳಲ್ಲಾಗಲಿ ಅಥವಾ ಇನ್ಯಾವುದೇ ಪಿತೃ ಕಾರ್ಯಗಳಲ್ಲಾಗಲಿ ಅಥವಾ ಯಾರಾದರೂ ಮರಣ ಹೊಂದಿದಾಗ 5ನೇ ದಿನ, 3ನೇ ದಿನ, 11ನೇ ದಿನ, 12ನೇ ದಿನ, ಈ ರೀತಿ ಯಾವುದೇ ಪಿತೃ ಕಾರ್ಯದಲ್ಲಿ ಬಳಸೋದಕ್ಕೆ ಅಂತಾನೆ ಸೆಪರೇಟ್ ಆಗಿ ಒಂದು ತಾಮ್ರದ್ದಾಗಲಿ, ಹಿತ್ತಾಳೆ ಆಗಲಿ ಅಥವಾ ಕಲಿಯುಗವಾದ್ದರಿಂದ ತೊಂದರೆ ಇಲ್ಲ, ಅದು ಸ್ಟೀಲ್ ಆದರೂ ಪರವಾಗಿಲ್ಲ, ಪಿತೃಗಳಿಗೆ ಅದು ಸಹ ಒಪ್ಪುತ್ತೆ. ಈ ರೀತಿ ಸೆಪರೇಟ್ ಆಗಿ ಬೇರೆಯಾಗಿ ಒಂದು ಕಳಸದ ಚೊಂಬನ್ನ ಮತ್ತು ದೀಪಸ್ತಂಭಗಳನ್ನ ಹಿತ್ತಾಳೆ ಇಡೋದೇ ಒಳ್ಳೆಯದು. ಯಾಕಂದ್ರೆ ಸ್ಟೀಲ್ ಬಳಸಬಾರದು. ಇನ್ನ ಬೇರೆ ತಟ್ಟೆಗಳನ್ನ, ಆರತಿ ತಟ್ಟೆಯನ್ನ ಅಥವಾ ಬೇಕಾದಂತಹ ಸಾಮಗ್ರಿಗಳನ್ನ ಬೇರೆಯಾಗಿ ಎತ್ತಿಟ್ಟು ಪ್ರತಿ ಪಿತೃ ಕಾರ್ಯಕ್ಕೆ ಅದನ್ನೇ ಬಳಸಿ, ಅದನ್ನು ದೇವತಾ ಕಾರ್ಯದಲ್ಲಿ ದೇವರ ಮನೆಯಲ್ಲಿ ಬಳಸ್ತಕ್ಕಂಥ ಸಾಮಗ್ರಿಗಳನ್ನ ಮಿಕ್ಸ್ ಮಾಡಬೇಡಿ, ಒಂದಕ್ಕೊಂದು ಸೇರಿಸಬೇಡಿ. ದೇವತಾ ಕಾರ್ಯದಲ್ಲಿ ಬಳಸಿರ್ತಕ್ಕಂಥ ಪದಾರ್ಥಗಳನ್ನ, ಸಾಮಗ್ರಿಗಳನ್ನ ಪಿತೃ ಕಾರ್ಯದಲ್ಲಿ ಬಳಸ್ಬೋದು, ಆದ್ರೆ ಮತ್ತೆ ದೇವತಾ ಕಾರ್ಯಕ್ಕೆ ಉಪಯೋಗ ಬರೋದಿಲ್ಲ. ಆದ್ರೆ ಒಂದು ಸಾರಿ ಪಿತೃ ಕಾರ್ಯದಲ್ಲಿ ಬಳಸದ ಮೇಲೆ ಇನ್ನು ಅದು ಪಿತೃ ಕಾರ್ಯಕ್ಕೆ ಮೀಸಲಾಗಿಡಬೇಕು, ದೇವತಾ ಕಾರ್ಯಕ್ಕೆ ಅದನ್ನು ತರೋ ಹಾಗಿಲ್ಲ. ಆದ್ರಿಂದ ಪಿತೃ ಕಾರ್ಯಕ್ಕೆ ಬೇರೆಯೇ ಆದಂತ ಒಂದು ಸೆಟ್ ಅನ್ನ, ಕಳಸ, ಅರಿಶಿನ ಕುಂಕುಮದ ಸಣ್ಣ ಬಟ್ಟಲು, ದೀಪಸ್ತಂಭಗಳು, ಈ ರೀತಿ ಬೇಕಾದಂತ ಎಲ್ಲಾ ವಸ್ತುಗಳನ್ನ ಬೇರೆಯಾಗಿ ಎತ್ತಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಡಿ. ಬೇಕಾದಾಗ ಅದನ್ನು ತೆಗೆದುಕೊಳ್ಳಿ, ನಿಮ್ಮ ಪಿತೃ ಕಾರ್ಯವನ್ನು ಮುಗಿಸಿ ಮತ್ತೆ ಎತ್ತಿಡಿ. ದೇವತಾ ಕಾರ್ಯಗಳಲ್ಲಿ ನಿತ್ಯ ಪೂಜೆಗೆ ಮತ್ತು ಹಬ್ಬ ಹರಿದಿನ ವ್ರತಗಳಿಗೆ ಬೇರೆಯಾಗಿ ಇಡಬೇಕು, ಇಲ್ಲದಿದ್ರೆ ದೋಷ ಬರುತ್ತೆ.